ಕ್ಯಾನ್ಸಲ್ ಮಾಡಿ. ಬೇರೆ ಪಿ ಜಿ ಪಾರ್ಸಲ್ ಡೆಲಿವರಿ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಕಸ್ಟಮರೇ ಬಂದರು. ಈಗ ಎಲ್ಲರಿಗೂ ನಮಸ್ಕಾರ. ಇವತ್ತು 58ನೇ ದಿನ ಚಾಲೆಂಜು. ಡೆಲಿವರಿ ಮಾಡೋಕ್ಕೆಲ್ಲ ರೆಡಿಯಾಗಿದೆ, ಗಾಡಿ ಎಲ್ಲ ದೋಣಿಸ್ಕೊಂಡಿದ್ದೀನಿ. ಇದೊಂದು ಚೀಲ ಬಂದ್ಬಿಟ್ಟು ಈ ಚೀಲ ಇದೆಯಲ್ಲ, ಈ ಚೀಲ ಬಂದ್ಬಿಟ್ಟು ಒಂದು ಲೊಕೇಶನ್ ಸ್ಟಾರ್ಟ್ ಆಗಿ ಒಂದು ಲೊಕೇಶನಲ್ಲಿ ಎಂಡ್ ಆಗುತ್ತೆ. ಈ ಚೀಲ ಬಂದ್ಬಿಟ್ಟು ಒಂದೇ ಲೊಕೇಶನ್ನು, ಒಂದೇ ಅಪಾರ್ಟ್ಮೆಂಟು ಇದೆಲ್ಲ ಇರೋದು. ಡೆಲಿವರಿ ಸ್ಟಾರ್ಟ್ ಮಾಡೋಣ. ಸೊ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು 8:30 ಡೆಲಿವರಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಪಿ ಜಿ. ಒಂದ್ಸಲ ಕಾಲ್ ಮಾಡಿದೆ, ಡಿಸ್ಕನೆಕ್ಟ್ ಮಾಡಿದ್ರು. ಈಗ ಮತ್ತೆ ಕಾಲ್ ಮಾಡ್ತಿದ್ದೀನಿ. ಫಸ್ಟ್ ಪಾರ್ಸಲೇ ಈ ಥರ ಆಯಿತು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಡೆಲಿವರಿ ಮಾಡೋಕ್ಕೆ ಮೂಡೇ ಇರಲ್ಲ. ಅದೇ ಇದಾರ ಬಾಸು, ಇವರೇ. ಅಮೆಝಾನ್ ಡೆಲಿವರಿ. हाँ सर, मैं एक्चुअल में आधे घंटे में आ जाऊंगा वहाँ पर. आपका नंबर भेज दीजिए, मैं आपसे कलेक्ट कर देता हूँ. ओके, यू कॉल मी व्हेन यू केम. आपका नंबर भेज दीजिए पर्सनल. हाँ सर, यू कॉल टू सेव नंबर, इट विल कनेक्ट. नहीं मेरे पास नंबर है नहीं एक्चुअल में, वही इशू है. सर, what I am calling this number ना, you call me back, it will connect. Okay. Okay, this number only. Okay, done. Okay, in half an hour na I will available in Satwa apartment. Okay. I'll take in another half an hour. Okay. ಓಕೆ. ಕೇಳಿಸ್ಕೊಂಡ್ರಲ್ಲ, ಹಾಫ್ ಆನ್ ಅವರ್ ಆದ್ಮೇಲೆ ಬಂದು ಕಲೆಕ್ಟ್ ಮಾಡ್ತಾರಂತೆ. ಅಲ್ಲಿ ತನಕ ನಾನೇನು ಮಾಡಲಿ, ನನ್ನ ಕೆಲಸ ನಾನು ಮಾಡೋದು ಬೇಡವಾ? ಒಂದು ಆಮೇಲೆ ಕಲೆಕ್ಟ್ ಮಾಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇನ್ನೊಬ್ಬಂದಿದೆ, ಇವ್ರದ್ದು ನೆನ್ನೆ ಬಂದಿತ್ತು, ರಿಟರ್ನ್ ಮಾಡಿದ್ದೆ. ಇವಾಗ ಮತ್ತೆ ಬಂದಿದೆ. ಇವರು ತೊಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೇಮ್ ಒಂದೇ ಪಿ ಜಿ, ನಾನು ಬೇರೆ ಬೇರೆ ಅಂದ್ಕೊಂಡ್ಬಿಟ್ಟಿದ್ದೆ. ಪಿ ಜಿ SLN ಪಿ ಜಿ. एक मिनट भैया. Okay madam, come outside. हाँ. Otherwise if you told OTP, I will drop here. Reception. Yeah, I'll 1 minute. Okay. 2 ಪಾರ್ಸಲ್ ಡೆಲಿವರಿ ಆಗಿಲ್ಲ, ಪೆಂಡಿಂಗ್ ಇದೆ. ನೇಮ್ ಮನೋಜಾ? OTP 91 ಮನೋಜ್ ಕುಮಾರ್ ಅಲ್ವಾ? ಹಾಂ, ಓಕೆ, ಥ್ಯಾಂಕ್ ಯು. ಬೇರೆ ಪಿ ಜಿ ಪಾರ್ಸಲ್ ಡೆಲಿವರಿ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಕಸ್ಟಮರೇ ಬಂದರು. ಪಾರ್ಸಲ್ ಡೆಲಿವರಿ ಮಾಡಿ ನೆಕ್ಸ್ಟ್ ಒಂದೇ ಅಪಾರ್ಟ್ಮೆಂಟಲ್ಲಿ 15ಕ್ಕಿಂತ ಪಾರ್ಸಲ್ ಜಾಸ್ತಿ ಇದೆ. ಆ ಲೊಕೇಶನ್ಗೆ ಹೋಗ್ತೀನಿ, ಬನ್ನಿ ಅಲ್ಲಿ ಸಿಗೋಣ. ಡೈಲಿ ನೆನ್ನೆ ಮನೆಲ್ಲ ಕಡಿಮೆ ಬಂತು, ಇವತ್ತು ಒಂದೇ ದಿನ ಜಾಸ್ತಿ ಬಂದಿದೆ. ಹಾಂ, ಈ ಚೀಲ ಫುಲ್ ಇದೊಂದೇ ಅಪಾರ್ಟ್ಮೆಂಟ್ ಇರೋದು. ಇದನ್ನೆಲ್ಲ ಇವಾಗ ಮತ್ತೆ A ಬ್ಲಾಕ್ B ಬ್ಲಾಕ್ ಅಂತ ಡಿವೈಡ್ ಮಾಡಿಕೊಂಡು ಮತ್ತೆ ಆರ್ಡರ್ ಪ್ರಕಾರ ದೋಣಿಸ್ಕೊಂಡು ಡೆಲಿವರಿ ಸ್ಟಾರ್ಟ್ ಮಾಡಬೇಕು. ಎಂಟ್ರಿ ಮಾಡೋಣ. ಎಂಟ್ರಿ ಮಾಡ್ರು. ಟೋಟಲ್ ಪಾರ್ಸಲ್ ಇವಾಗ ಪೆಂಡಿಂಗ್ ಇರೋದು 59 ಇದೆ. ಎಷ್ಟು ಅಂತ ಕೌಂಟ್ ಮಾಡಿಲ್ಲ, ಲಾಸ್ಟ್ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಮತ್ತೆ ಈಗ ಲಾಸ್ಟ್ ಪಾರ್ಸಲ್ ಎಷ್ಟು ಉಳಿಯುತ್ತೋ ಪೆಂಡಿಂಗು 50, ಅದರಲ್ಲಿ 59 ಮೈನಸ್ ಮಾಡಿದ್ರೆ ಎಷ್ಟು ಪಾರ್ಸಲ್ ಅಂತ ಗೊತ್ತಾಗುತ್ತೆ. A ಬ್ಲಾಕ್ ಪಾರ್ಸಲ್ ಮುಗೀತು, ಇದೊಂದು ಮಾತ್ರ ಪೆಂಡಿಂಗ್ ಅಲ್ಲ. OTP ತೊಗೊಂಡಿದ್ದೀನಿ ಕಸ್ಟಮರ್ ಹತ್ರ, ಗೇಟಲ್ಲಿ ಕೊಡಬೇಕು. ಇದು B ಬ್ಲಾಕ್ ಇದೆ. B ಬ್ಲಾಕಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ A ಬ್ಲಾಕಲ್ಲಿ ಒಟ್ಟು 11 ಪಾರ್ಸಲ್ ಇತ್ತು. 11 ಪಾರ್ಸಲ್ ಡೆಲಿವರಿ ಆಗಿದೆ. ಈ B ಬ್ಲಾಕ್ ಹೋಗ್ತೀನಿ. ಟೋಟಲ್ಲು 59 ಪಾರ್ಸಲ್ ಇದೆ ಅಂತ ಅಂದೆ, ಅದ್ರದ್ದು 59 ಅಲ್ಲ 61. ಯಾಕೆ ಅಂತಂದರೆ ನಾನು 2 ಪಾರ್ಸಲ್ ರಿಸೀವೇ ಮಾಡ್ಕೊಂಡಿರಲಿಲ್ಲ, ಹಂಗೆ ಪೆಂಡಿಂಗ್ ಇತ್ತು. ಅವಾಗ ನಾನು ಬೆಳಗ್ಗೆ ವೀಡಿಯೋ ಮಾಡ್ಬೇಕಾದ್ರೆ ಹೇಳ್ತಿದ್ದೆ 63 ಪಾರ್ಸಲ್ ಅಂತ. ಅದು 63 ಅಲ್ಲ, 65. 2 ಪಾರ್ಸಲ್ ಇದೆ. ಇದೊಂದು ಇದೆ ಫ್ಲೋರು, ಇವ್ರದ್ದಾಯಿತು. ಇವಾಗ ಇನ್ನೊಂದಿದೆ. ಇದೊಂದು ಆದಮೇಲೆ ನಾನು ಹೇಳ್ತೀನಿ ಇದು ಒಂದೇ ಅಪಾರ್ಟ್ಮೆಂಟು ಎಷ್ಟು ಬಂದಿತ್ತು ಅಂತ. 42 ತೋರಿಸ್ತಾ ಇದೆ. 42 ಅಂತ ಅಂದರೆ 19 ಪಾರ್ಸಲ್ಲು. ಒಂದೇ ಅಪಾರ್ಟ್ಮೆಂಟಲ್ಲಿ 19 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 19 ಅಂದರೆ ಎಷ್ಟಾಯ್ತು ಗೊತ್ತಾ ಅಮೌಂಟು? ಇಂಟು 19 237 ರೂಪಾಯಿ 50 ಪೈಸೆ ಬರೀ ಒಂದು ಅಪಾರ್ಟ್ಮೆಂಟಲ್ಲಿ ಆಗಿದೆ.
ಹಾಫ್ ಆನ್ ಅವರ್ ಅಂತೇಳಿ 3/4 ಗಂಟೆ ಆದಮೇಲೆ ಬಂದವ್ರೆ. 1 ಅವರ್ ಹತ್ತತ್ರನೇ ಆಗಿದೆ. ಹಾಂ ಸಾರ್ಥಕ್. ಎಷ್ಟು ಓಕೆ ಚೆಕ್ ಮಾಡೋಣ. ಹಾಂ ಓಕೆ ಪೇಮೆಂಟ್ ಆಗಿದೆ. ಇನ್ನೂ 11 ಪಾರ್ಸಲ್ ಇದೆ. ಡೆಲಿವರಿ ಮಾಡ್ಕೊಂಡು ಹೋಗ್ತಾ ಇರೋಣ. ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡೋದು ಮತ್ತೋಗಿ ತುಂಬ ದೂರ ಏನಿಲ್ಲ, ಒಂದು 20-30 ಮೀಟ್ರ್ ಇಲ್ಲ, ಮತ್ತೆ ಬಂದು ಇಲ್ಲಿ ನಿಲ್ಲಿಸೋದು, ಮತ್ತು ಈ ಅಪಾರ್ಟ್ಮೆಂಟ್ ಡೆಲಿವರಿ ಮಾಡೋಕೆ ಹೋಗೋದು. ಇದ್ರದ್ದು 5 ಪಾರ್ಸಲ್ ಇದೆ. ಗುಸರಿ ಎಂಟ್ರಿ ಮಾಡಿ. ಕಸ್ಟಮರ್ ಫೋನ್ ಮಾಡಿದ್ರು, ಅವರು ಮನೇಲಿಲ್ಲ, ಗೇಟಲ್ಲಿ ಕೊಡು ಅಂತ. ಸೆಕ್ಯೂರಿಟಿ ಹತ್ರ ಹೋಗೋ ತನಕ OTP ಕೊಡಲ್ವಂತೆ. ಸೆಕ್ಯೂರಿಟಿ ಹತ್ರ ಕೊಟ್ಟು OTP ಇಸ್ಕೊಳ್ಬೇಕು. ಇದನ್ನು ಕೊಟ್ಟು ಡೆಲಿವರಿ ಮಾಡಿ ಹೋಗ್ತೀನಿ. ನೆಕ್ಸ್ಟಿಗೆ ಮತ್ತೆ ಹೋಗಬೇಕು. ಅದೊಂದಿದೆ, ಒಂದು 40-50 ಇದೆ. ಅದನ್ನು ಮಾಡಿ ಹೋಗೋಣ. ಇದನ್ನು ಸೆಕ್ಯೂರಿಟಿ ಫಸ್ಟ್ ಇದನ್ನು ಸೆಕ್ಯೂರಿಟಿ ಹತ್ರ ಕೊಡಬೇಕು ಅಲ್ಲಿ ಹೋಗ್ಬೇಕು ಅಂದರೆ. ನಾನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದೆ. ಮನೆಗೆ ಹೋದೆ, ಮನೇಲಿ ಇಲ್ಲ. ಇದನ್ನು ಗೇಟಲ್ಲೇ ಕೊಟ್ಟು ಹೋಗಬೇಕು. ಇವಾಗ ಎಷ್ಟಿದೆ? 51 ಪಾರ್ಸಲ್ ಇದೆ. 5 ಪಾರ್ಸಲ್ ನಂದಲ್ಲ, ಅದರಲ್ಲಿ ಒಂದೇ ಇವ್ರದ್ದು 3 ಪಾರ್ಸಲ್ ಇದೆ. ಅದೇನಂದರೆ ಯಾವ ಥರ ಅಂದರೆ, ನಾನು ಇಲ್ಲಿ ನಿಂತ್ಕೊಂಡಿರೋ ಅಪಾರ್ಟ್ಮೆಂಟ್ನ ಡೆಲಿವರಿ ಮಾಡೋಕೆ ಹೋಗ್ತೀನಿ. ಆದರೆ ಈಗ ಈ ಕಾಂಪೌಂಡ್ ಇದೆಲ್ಲ, ಕಾಂಪೌಂಡಿಂದ ಆ ಸೈಡ್ ಪಕ್ಕದ ಮನೆ ಒಂದೊಂದೇ ಕಂಟಿನ್ಯೂ 3 ಇದೆ. ನಾನು ಆ ಪಾರ್ಸಲ್ ಡೆಲಿವರಿ ಮಾಡಬೇಕು ಅಂತಂದರೆ ಒಂದು ಸೈಡ್ಗೆ 4 ಕಿಲೋಮೀಟರ್, ಒಂದು ಸೈಡ್ಗೆ 4 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಸುತ್ತಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಬಂದು ಸಂಜೆ ಬೇರೆಯವ್ರಿಗೆ ಕೊಡ್ತೀನಿ. ಇಲ್ಲೇ ಇದ್ದೀನಿ, ಹಾಸ್ಟೆಲ್ ಇದೆಯಲ್ಲ ಅಲ್ಲೇ ಇದ್ದೀನಿ. ಬರ್ತೀರಾ ಹೇಳಿ? 1 ನಿಮಿಷ. ಓಕೆ. ಹಾಂ ಹೇಳಿ. ಹಾಂ ಪೇಮೆಂಟ್ ಓಕೆ ಡನ್, ಥ್ಯಾಂಕ್ ಯು. OTP ಮೇಡಮ್ 9285. ಥ್ಯಾಂಕ್ ಯು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡೆಲಿವರಿ ಮಾಡಬೇಕು. ಕರೆಂಟ್ ಇಲ್ಲ, ಏನೋ ಗೊತ್ತಿಲ್ಲ. ಒಂದು ವಾರದಿಂದ ಈ ಟೈಮಿಂದ ಸಂಜೆ 4 ಗಂಟೆ ತನಕ ಕರೆಂಟ್ ಇಲ್ಲ. ಜನ್ರೇಟರ್ ಕೂಡ ರನ್ನಿಂಗ್ ಇಲ್ಲ. ಇದೊಂದೇ PG ನಾನು ಹತ್ಬೇಕಾಗಿರೋದು. ಈ ಮಿಕ್ಕಿದ PG ಎಲ್ಲ ಗ್ರೌಂಡ್ ಫ್ಲೋರೇ. ಕಾಲ್ ಮಾಡೋದು, ರಿಸೆಪ್ಷನಲ್ಲಿ ಕೊಟ್ಟು ಬರೋದು, ಇಲ್ಲಾಂದ್ರೆ ಅವ್ರು ಬರೋ ತನಕ ಕಾದು ಕೊಟ್ಟು ಬರೋದು. ಒಂದೇ ಕಸ್ಟಮರ್ದು 3 ಇದೆ. ಇದ್ದಾರೆ, ಥ್ಯಾಂಕ್ ಯು. ಇವತ್ತು ಇದೊಂದೇ ಅಪಾರ್ಟ್ಮೆಂಟಲ್ಲಿ 26 ಪಾರ್ಸಲ್ ಬಂದಿದೆ. ಇದೊಂದೇ ಅಪಾರ್ಟ್ಮೆಂಟಿಂದ. ಅದು 2 ಟೈಮು, ಬೆಳಿಗ್ಗೆ 19, ಇವಾಗ 7, 2 ಸೇರಿ 26 ಪಾರ್ಸಲ್ಲು. ಲಿಫ್ಟಿಂದ ಬಂದೆ ನೋಡಿ, ಈ ಸೈಡ್ ಇದು ಕೆಳಗೂ ಇಲ್ಲ, ಈ ಸೈಡ್ ಮೇಲೂ ಇಲ್ಲ, ಮಧ್ಯೆ ಐತೆ. ಇಲ್ಲಿ ಇಳಿದ್ಬಿಟ್ಟು ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು. ಫೋನ್ ಮಾಡ್ತಾ ಇದ್ದೀನಿ, ಆರಾಮಾಗಿ ಬಟ್ಟೆ ಬಿಚ್ಕೊಂಡಿರ್ತಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಆರಾಮಾಗಿ ಎಷ್ಟು ನಿಂತ್ಕೊಳ್ತಾರೆ ನೋಡಿ. ಯಾರು ಫೋನ್ ಮಾಡ್ಕೊಂಡು ಸಾಯಿಲ್ಲ ಅಂತ. ಇವತ್ತು ಡೆಲಿವರಿ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಒಂದು ಕಸ್ಟಮರ್ದು, ಕೆಲವೊಂದು ಕಸ್ಟಮರ್ದು 2-3 ಬರ್ತಾ ಇದೆ. ಒಳ್ಳೆಯದು, 2-3 ಬಂದಷ್ಟು. ಇದೊಂದಿದೆ, ಇವ್ರದ್ದೊಂದಿದೆ. OTP ಥ್ಯಾಂಕ್ಸ್, ವೆಲ್ಕಮ್. ಥ್ಯಾಂಕ್ ಯು. ಜಾಲಿ ಎಲ್ಲ ಬೇಗ ಮಾಡಿ. हेलो, ये मेरा 9 से पार्सल है, OTP मांगना है.